ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಓಸ್ಮೋಸ್ ಲೀಡರ್ಸ್. ಇವತ್ತು ಈ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ, ತುಂಬ ಜನಕ್ಕೆ ನಾವು ದುಡಿಬೇಕು ಅಂತ ಆಸೆ ಇದೆ. ಅದು ಯಾವ ಥರ ದುಡಿಬೇಕು, ಏನು ಮಾಡಬೇಕು, ಓಸ್ಮೋಸಲ್ಲಿ ನಾವು ಹೆಂಗೆ ನಮ್ಮ ಒಂದು ಸ್ಟೆಬಿಲಿಟಿನ ಪಡ್ಕೊಳ್ಬೋದು, ಎಷ್ಟು ದಿನಕ್ಕೆ ನಾನು ಎಷ್ಟು ದುಡಿಬೋದು ಅನ್ನೋದು ಒಂದು ವಿಚಾರ. ಸೊ ಇವತ್ತು ನಾನು ಬಂದು ಸುಮಾರು 30 ದಿನ ಓಸ್ಮೋಸ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 28ನೇ ತಾರೀಕು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗ ಇವತ್ತು ಅಕ್ಟೋಬರ್ 28. ಇವಾಗ ನನ್ನ ಐಡಿನ ನಾನು ರಿವ್ಯೂ ಮಾಡಬೇಕು ಅಂತ ನನಗೆ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಅಲ್ಲಿ ಒಂದು ನಂಬರು ತುಂಬ ಚೆನ್ನಾಗಿದೆ, ಮತ್ತು ಸಂಪಾದನೆಯೂ ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಕಮಿಟ್ಮೆಂಟ್ ಇದೆ, ನೀವು ದುಡಿಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ನಿಮಗೆಲ್ಲ ಇದೊಂದು ಉದಾಹರಣೆ ಆಗಲಿ ಅನ್ನೋದಕ್ಕೋಸ್ಕರ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ನನ್ನ ಐಡಿ ನೋಡಿ, ನನ್ನ ಐಡಿನ ಓಪನ್ ಮಾಡ್ತಾಯಿದ್ದೀನಿ. ಏನಿದೆ ಅನ್ನೋದನ್ನೆಲ್ಲ ನಿಮಗೆ ನಾನು ನೀಟಾಗಿ ಕೂಲಂಕುಷವಾಗಿ ತೋರಿಸ್ಕೊಡ್ತೀನಿ. ಸೊ ನನ್ನ ಐಡಿನ ನಾನು osmostechally.comಗೆ ಬಂದೆ. ತುಂಬ ಜನಕ್ಕೆ ನಮ್ಮದು ವೆಬ್ಸೈಟೇ ಗೊತ್ತಿಲ್ಲ. ಫಸ್ಟ್ ಅದೊಂದು ತಿಳ್ಕೊಳ್ಳಿ. ಏನಾದ್ರು ದುಡಿಬೇಕು ಅನ್ನೋಕ್ಕಿಂತ ಮುಂಚೆ ನಾವು ನಮ್ಮದು ಮೂಲ ಏನು ಅನ್ನೋದನ್ನು ತಿಳ್ಕೊಬೇಕು. ಯಾವುದಾದ್ರು ಒಂದು ಊರಿಗೆ ಹೋಗೋಕ್ಕಿಂತ ಮುಂಚೆ ಯಾವ ರೂಟು ಅಂತ ತಿಳ್ಕೊಬೇಕಲ್ವ. ಹಾಗೆ ಇದು osmostech.comಲ್ಲಿ ನಾನು ತೊಗೊಂಡೆ. ಇಲ್ಲಿ ಡ್ಯಾಶ್ ಬೋರ್ಡು ಮೋಹನ್ ಕುಮಾರ್ ಅಂತ ನಿಮಗೆ ಕಾಣಿಸ್ತಾ ಇದೆ. ನನ್ನ ಹೆಸರಿನಲ್ಲಿ ಡೇಟ್ ಆಫ್ ಜಾಯ್ನಿಂಗು ಇದು ಪ್ರೊಫೈಲಲ್ಲಿ ಕಾಣಿಸುತ್ತೆ ನಿಮಗೆ. ಮೋಹನ್ ಕುಮಾರ್ ಹೆಸರು. ಡೇಟ್ ಆಫ್ ಜಾಯ್ನಿಂಗು 28 ಸೆಪ್ಟೆಂಬರ್ 2020. ಆ್ಯಕ್ಟಿವೇಷನ್ ಡೇಟು ಅದೇ ಅವತ್ತೇ ನಾವು 1200 ರೂಪಾಯಿನ ಕೊಟ್ಟು ಕಂಪನಿಗೆ ಪ್ರಾಫಿಟ್ ಶೇರ್ ಹೋಲ್ಡರ್ ಥರ ಆದ್ವಿ. ಸೊ 28 ಸೆಪ್ಟೆಂಬರ್ 20ಕ್ಕೆ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ ದಿನದಿಂದ ನನ್ನ ಕೆಲಸ ನಡೀತಾ ಇದೆ. ಸೊ ಇವತ್ತಿನವರೆಗೂ ಟೀಮ್ ಎಲ್ಲ ತೋರಿಸ್ತೀನಿ ರೀ. ಮೈ ಡೈರೆಕ್ಟ್. ಸೊ ನಾನು ಇದುವರೆಗೂ 10 ಜನಗಳಿಗೆ ಈ ಒಂದು ಅವಕಾಶನ ಕೊಟ್ಟಿದ್ದೀನಿ. ಯಾಕಂದರೆ ಆಸ್ಮೋಸ್ ಟೆಕ್ನಾಲಜಿಯಲ್ಲಿ ನಾವು 7 ಲೆವೆಲ್ಲು ಇನ್ಕಮ್ನ ತೊಗೊಬೇಕು ಅಂದರೆ ಮಿನಿಮಮ್ 10 ಜನಕ್ಕೆ ರೆಫರ್ ಮಾಡಬೇಕು. ಇದನ್ನೆಲ್ಲ ಟೀಮಲ್ಲಿ ನಾವು ಹೇಳ್ತಾನೆ ಇರ್ತೀವಿ. ಸೊ ಇವತ್ತಿನವರೆಗೂ ನೋಡಿ, ಇಲ್ಲಿದೆ ಡೈರೆಕ್ಟ್ 11 ಮಾಡಿದ್ದೀನಿ, 10 ಆ್ಯಕ್ಟಿವೇಟ್ ಆಗಿದೆ. 1200 ಫ್ರೀ ಎಲ್ಲ ಸೇರಿಕೊಂಡು ರಿಜಿಸ್ಟ್ರೇಷನ್ ಸೇರಿಕೊಂಡು ಅಷ್ಟಾಗಿದೆ. ಇಲ್ಲಿ ಇವತ್ತಿನವರೆಗೂ 810 ನನ್ನದು ಟೀಮ್ ಸ್ಟ್ರೆಂತ್ ಇರೋದು. ಟೋಟಲ್ ಆಗಿ 820 ಟೀಮ್ ಇದೆ. ಓಕೆ, ಮತ್ತು ಟೀಮಲ್ಲಿ ಬನ್ನಿ. ಮೆಂಬರ್ ಕೌಂಟ್ ರಿಪೋರ್ಟಲ್ಲಿ ಮೊದಲನೇ ನಾನು ಜಾಯ್ನ್ ಮಾಡಿದ 10 ಜನಗಳಿಂದ ದಿನಕ್ಕೆ ₹1 ಥರ ₹10 ಬರ್ತಾಯಿದೆ. ಸೆಕೆಂಡ್ ಲೆವೆಲಲ್ಲಿ 49 ಐಡಿ ಆ್ಯಕ್ಟಿವೇಟ್ ಆಗಿದೆ. 3ನೇ ಲೆವೆಲಲ್ಲಿ 117, ₹4 ಬರೋ ಜಾಗದಲ್ಲಿ 195 ಐಡಿ ಇದೆ. 5 ಐಡಿ ₹5 ಬರೋ ಜಾಗದಲ್ಲಿ 181 ಇದೆ. 6 ಐಡಿ ಬರೋ ಜಾಗದಲ್ಲಿ 128 ಇದೆ. 7 ಐಡಿ ₹7 ಬರೋ ಜಾಗದಲ್ಲಿ ₹61 ಇದೆ. 61 ಐಡೀಸ್ ಇದೆ. ಇದೆಲ್ಲ ಸೇರಿಕೊಂಡು ನಮ್ಮ ಸಂಪಾದನೆ ಎಷ್ಟೊಂದು ನಿಮಗೆ ತೋರಿಸ್ತೀನಿ. ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡಿ. ಯಾಕಂದರೆ ನಾವೆಲ್ಲ ಬಂದಿರೋದು ದುಡಿಯೋಕ್ಕಲ್ವ. ನಾನು ಇದನ್ನು ತಿಳ್ಸೋಕ್ಕೋಸ್ಕರನೇ ಈ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇರೋದು. ಸೊ 28ನೇ ತಾರೀಕು ನಾನು 5 ಜನ ಫ್ರೆಂಡ್ಸ್ಗಳಿಗೆ ಇದನ್ನು ಹೇಳ್ತೀನಿ, ಹೀಗಿದೆ ಕಂಟ್ರೋಲ್ ಬರೋ, ಚೆನ್ನಾಗಿದೆ, ಕೆಲಸ ಮಾಡೋಣ ಅಂತೇಳಿ. ಸ್ಪೆಷಲಿ ನಾನು ಹೇಳಿರೋ ಎಲ್ಲ ವ್ಯಕ್ತಿಗಳಿಗೂ ಹಣದ ಅವಶ್ಯಕತೆ ಇರೋರು, ಕೆಲಸ ಇಲ್ದಲೇ ಇರೋರು, ಕೆಲಸದಿಂದ ತೆಗೆದಾಕಿರೋರು, ಅರ್ಧ ಸಂಬಳ ಕೊಡ್ತಾರಂತೆ ರೋಹಿತ್ ಸರ್ ಏನು ಮಾಡೋದು ಅಂತ ಈ ಥರ ಹೇಳೋಂಥ 5 ಜನಕ್ಕೆ ಸೆಲೆಕ್ಟ್ ಮಾಡಿಕೊಂಡೆ. 3 ಜನ ನನ್ನ ಜೊತೆ ಬಂದರು. ಮೊದಲನೇ ಲೆವೆಲಲ್ಲಿ ₹3 ಬಂತು 28ನೇ ತಾರೀಕು. ಓಕೆ, 29ಕ್ಕೆ ಅದು ₹17 ಆಗುತ್ತೆ. 3ರಿಂದ ₹14 ಯಾಕೆ ಜಾಸ್ತಿ ಆಯಿತು ಅಂದರೆ, ನಾವು 3 ಜನ ಸೇರಿಕೊಂಡು ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡಿದ್ದೀವಿ. ಅಂದರೆ ಆವತ್ತಿನ ದಿನವೇ ಪ್ರತಿಯೊಬ್ಬರು ಒಂದು 10 ಜನಕ್ಕೆ ಫೋನ್ ಮಾಡೋದು, ಈ ವಿಷಯಗಳನ್ನ ಒಟ್ಟೊಟ್ಟಿಗೆ ಫೋನಲ್ಲೇ ಸೊ ಅದಾದಮೇಲೆ 30ನೇ ತಾರೀಕಿಗೆ ₹24 ಆಗಿದೆ. 1ನೇ ತಾರೀಕಿಗೆ 41, 2ಕ್ಕೆ 54, 61, 80, 7, 148, 201, 248. ಸೆಕೆಂಡ್ ಪೇಜ್ ಓಪನ್ ಮಾಡ್ತೀನಿ. ಮತ್ತು ನನಗೆ 8ನೇ ತಾರೀಕಿಗೆ ಬರುತ್ತೆ ₹339. 9ನೇ ತಾರೀಕಿಗೆ ಬರುತ್ತೆ ₹445 ಫಿಕ್ಸ್ ಇದು. ಅದಾದ ನಂತರ ನನಗೆ 11ನೇ ತಾರೀಕಿಗೆ ಖುಷಿ ಆಗುತ್ತೆ. ಕಾರಣ ಏನಂದರೆ ₹500 ಬರುತ್ತೆ ನನಗೆ. ₹500 ಬಂದಾಗ ನಾನು ಬೆಂಗಳೂರಲ್ಲಿದ್ದು ಏನು ಯೋಚನೆ ಮಾಡ್ಬೋದು. ₹500 ದಿನಕ್ಕೆ ಬಂದರೆ ತಿಂಗಳಿಗೆ 15,000 ಆಯಿತು. ಸದ್ಯ ಏನೋ ಒಂದು ಸಂಸಾರಕ್ಕೆ ಬೇಕಾದಂಥ ಕಮಿಟ್ಮೆಂಟ್ಸ್ಗಳು ಮುಗಿತೆ ಬಿಡು ಅಂತ ನಾನು ಆ್ಯಕ್ಚುಲಿ ಈ ಬಿಸ್ನೆಸ್ಸಿಗೆ ಬಂದಿದ್ದು, ಇದನ್ನು ಪ್ರಾರಂಭ ಮಾಡಿದ್ದೆ ಈ ಟಾರ್ಗೆಟಿಗೆ ₹500. ಆದರೆ ನನ್ನ ಯೋಚನೆನ ಮೀರಿ 6ನೇ ತಾರೀಕಿಗೆ ಮತ್ತೆ ₹639 ಬರುತ್ತೆ. ಮತ್ತು 700 ಆಗುತ್ತೆ, 800 ಆಗುತ್ತೆ, 1000 ಆಗುತ್ತೆ, 1300 ಆಗುತ್ತೆ, 1500 ಆಗುತ್ತೆ 17ನೇ ತಾರೀಕು ಅಕ್ಟೋಬರ್ಗೆ. ಮತ್ತು ಅಕ್ಟೋಬರ್ 18ನೇ ತಾರೀಕಿಗೆ 1774 ಆಗುತ್ತೆ, 1900 ಆಗುತ್ತೆ, 2000 ಆಗುತ್ತೆ, 2200, 2400, 2600, 2700, 2900. ನಿನ್ನೆಗೆ 3119 ಆಗಿತ್ತು. ಇವತ್ತಿಗೆ 28ನೇ ತಾರೀಕಿಗೆ ₹3,333. ಈ ನಂಬರ್ ಇತ್ತಲ್ಲ, ಅದಕ್ಕೋಸ್ಕರನೇ ನಾನು ಇದೊಂದು ಸ್ಕ್ರೀನ್ ಮಾಡಬೇಕು ಅಂದ್ಕೊಂಡೆ. ಮತ್ತು ನನ್ನ ಮನಸ್ಸಲ್ಲಿತ್ತು, 1 ಲಕ್ಷ ಬಂದಾಗ ಪ್ರತಿಯೊಬ್ಬರಿಗೂ 1 ಲಕ್ಷ ಅನ್ನೋದು ಭಾಳ ದೊಡ್ಡ ಮೊತ್ತ ಅಂತ ಅನಿಸುತ್ತೆ. ನೀವು ನೋಡಬೇಕಾದ್ರೆ ನಿಮ್ಮೂರಲ್ಲಿ ಯಾರು ಒಬ್ರು ಕೆಲಸ ಮಾಡ್ತಾಯಿರ್ತಾರೆ, ಏನು ಬರುತ್ತಂತ ಅವ್ನಿಗೆ ಸ್ಯಾಲ್ರಿ ಅಂತ ಕೇಳಿದ್ರೆ 1 ಲಕ್ಷ. 1 ಲಕ್ಷನಾ
ಆಹಾ ಅನಿಸ್ಬಿಡುತ್ತೆ ನಮಗೆ. ಯಾಕಂದರೆ 1,00,000ಕ್ಕೆ ಅಷ್ಟು ದೊಡ್ಡ ಬೆಲೆ ಇದೆ. ಇವತ್ತು ಆಸ್ಮಾಸ್ ಟೆಕ್ನಾಲಜಿ ಗ್ರೇಟ್ ಯಾಕೆ ಅಂದರೆ ಇವತ್ತಿಂದ ನನಗೂ ಕೂಡ ದಿನಕ್ಕೆ 3,333 ರೂಪಾಯಿ ಫಿಕ್ಸು. ಇದು ಯಾವತ್ತೂ ಕಮ್ಮಿ ಆಗೋಲ್ಲ, ಬರೋ 20 ರೂಪಾಯಿನೂ ಕಮ್ಮಿ ಆಗೋಲ್ಲ, ಈ ಹಣನೂ ಕಮ್ಮಿ ಆಗೋಲ್ಲ. ನನ್ನ ಟಾರ್ಗೆಟ್ ಇದ್ದಿತ್ತು ಫಸ್ಟ್ 15,000 ಆಯಿತು. ಇದ್ರಲ್ಲಿ ಗೆಲ್ತೀವಿ ದುಡಿತೀವಿ ಅಂತ ಗೊತ್ತಾದಾಗ ಕೆಲಸ ಜಾಸ್ತಿ ಮಾಡ್ಕೊಂಡ್ವಿ, ಇನ್ಕಮ್ ಜಾಸ್ತಿ ಆಯಿತು. ಇದು ನಮ್ಮ ಒಂದು ಇತಿಹಾಸ. 30 ದಿನಗಳಲ್ಲಿ ಇದು ನಮ್ಮ ಸಂಪಾದನೆ ಆಗ್ತಾಯಿದೆ. ಸೊ ಇದನ್ನು ನಾವು ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡು ನೋಡೋಣ. ಇದು ನೋಡಿ, ದಿನಕ್ಕೆ 3,333 ರೂಪಾಯಿ ಇದ್ದರೆ ಟೋಟಲಾಗಿ ಎಷ್ಟಾಗುತ್ತೆ ನಾನು ಹೇಳ್ತೀನಿ. ಇದು ಯಾವತ್ತೂ ಕಮ್ಮಿ ಆಗೋಲ್ಲ, ಇದು ಫಿಕ್ಸ್. ಇನ್ಮೇಲೆ ಡೈಲಿ ನಾನು 20ರಿಂದ 30 ನಿಮಿಷ, ಯಾಕೆ 2 ಅವರ್ 3 ಅವರ್ ನೋಡ್ತೀನಿ ಪಿಕ್ ಫ್ಲಿಕ್ಕು. ತಿಂಗಳಿಗೆ 1,00,000 ಬರುತ್ತೆ ಅಂದರೆ 3 ಅವರ್ ಯಾಕೆ 8 ಅವರ್ ನೋಡ್ತೀನಿ ನಾನು. ದಿನ ಪಿಕ್ ಫ್ಲಿಕ್ ನೋಡ್ಕೊಂಡಿದ್ರೂ ಸಾಕು, ನನ್ನ ಬಿಸ್ನೆಸ್ ನಡೀತಾ ಇಲ್ಲ ಅಂದ್ರೂ ಕೂಡ ಈ ಇನ್ಕಮ್ 3,333 ರೂಪಾಯಿ ಯಾವತ್ತೂ ಕಮ್ಮಿ ಆಗೋಲ್ಲ. ಸೊ ನೋಡಿ, 3,333 ರೂಪಾಯಿ ಇಂಟು 30 ದಿನ. ಇಲ್ಲೂ ಕೂಡ ನೋಡಿ ಗುಡ್ ಲಕ್ ಏನಂದರೆ 99,990 ರೂಪಾಯಿ. ಇಲ್ಲೂ ಕೂಡ ಒಂದು ಚೆನ್ನಾಗಿರ್ತಕ್ಕಂಥ ನಂಬರ್ ಬಂದಿದೆ. ಪ್ಲಸ್ ಇದಕ್ಕೆ ನಾವು ದಿನಕ್ಕೆ 20 ರೂಪಾಯಿ ಬಂದರೆ ತಿಂಗಳಿಗೆ 600 ರೂಪಾಯಿ ಆಗುತ್ತಲ್ಲ, ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ರೆ 1,590,000 ರೂಪಾಯಿ. ಅಂದರೆ ಈ ಆಡಿಯೋ ಮಾಡಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡಬೇಕು ಅಂದ್ಕೊಂಡಿದ್ದನಲ್ಲ ನಾನು, 1,00,000 ಆಗಬೇಕು ಅಂಥೇಳಿ, ಅದು ಇವತ್ತಾಗಿದೆ. ಕಣ್ಣಿಗೆ ಕಾಣಿಸ್ತಾ ಇದೆ ನಿಮಗೆ. ಆಸ್ಮಾಸ್ ಟೆಕ್ನಾಲಜಿ ತುಂಬ ಚೆನ್ನಾಗಿರ್ತಕ್ಕಂಥ ಸಿಸ್ಟಮ್ಲೇ ರನ್ ಆಗ್ತಾ ಇರೋದು. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಈ ರೀತಿಯಲ್ಲಿ ಸಿಸ್ಟಮ್ಯಾಟಿಕಾಗಿ ತಗೊಳ್ಳಿ. ಪ್ರೊಫೈಲಲ್ಲಿ KYCಗಳನ್ನು ಅಪ್ಲೋಡ್ ಮಾಡಿ, ಬೆನಿಫಿಟ್ಸ್ಗಳನ್ನು ನೋಡ್ತಾ ಇರಿ. ಇವತ್ತು ವ್ಯಾಲೆಟಿಗೆ ಬನ್ನಿ, ಮೈನ್ ವ್ಯಾಲೆಟಲ್ಲಿ ತೋರಿಸುತ್ತೆ ನಿಮಗೆ. ನೋಡಿ, ನಿಮಗೆಲ್ಲ ಎಷ್ಟು ಬಂದಿದೆ ಅದೇ ಥರ ನನಗೂ 29ನೇ ತಾರೀಕಿಗೆ 20 ರೂಪಾಯಿ ಪ್ರಮೋಷನಲ್ ಆ್ಯಕ್ಟಿವಿಟೀಸ್. ಅಂದರೆ ದಿನ ನಾನು ಒಂದು ಅರ್ಧ ಗಂಟೆ ನೋಡ್ತೀನಲ್ಲ ಪಿಫ್ಲಿಕ್ನ, ಅದಕ್ಕೋಸ್ಕರ 20 ರೂಪಾಯಿ ಕೊಟ್ಟಿದೆ ಸಿಸ್ಟಮು. 29ನೇ ಲೆವೆಲ್ ಇನ್ಕಮು ಇಲ್ಲಿ ಕಾಣಿಸುತ್ತೆ ನೋಡಿ. 29ನೇ ತಾರೀಕು 3,333 ರೂಪಾಯಿ. ಇಲ್ಲಿವರೆಗೂ ನಾನು ಸುಮಾರು 34,746 ರೂಪಾಯಿ ದುಡಿದಿದ್ದೀನಿ. ಈಗ ನಾಳೆಯಿಂದ ಈ 34,000 ರೂಪಾಯಿಗೆ ಮತ್ತೆ 3,300 ಆ್ಯಡ್ ಆಗುತ್ತೆ. ನಾಡ್ದಿಗೆ ಮತ್ತೆ 3,300 ಆ್ಯಡ್ ಆಗುತ್ತೆ. ಟೋಟಲಾಗಿ ಇನ್ನು 2 ದಿನ ಆದಮೇಲೆ ಇದು 34 ಇರೋದು 40 ಆಗುತ್ತೆ. ಇನ್ನೊಂದು 3 ದಿನಕ್ಕೆ 50 ಆಗುತ್ತೆ. ಇನ್ನೊಂದು 4 ದಿನಕ್ಕೆ 3 ದಿನಕ್ಕೆ 60 ಆಗುತ್ತೆ. ಇನ್ನೊಂದು 3 ದಿನಕ್ಕೆ 70 ಆಗುತ್ತೆ. ಹಿಂಗೆ ದಿನ 3,333 ರೂಪಾಯಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ತುಂಬ ಚೆನ್ನಾಗಿದೆ ಸಿಸ್ಟಮು. ಎಲ್ಲರೂ ದುಡಿಬೇಕು, ಮಾಡಬೇಕು. ಎಲ್ಲರೂ ಯಾರು ಪಾಸಿಟಿವ್ ಆಗಿದ್ದಾರೆ ಅಂಥವ್ರ ಜೊತೆ ಕಾಂಟ್ಯಾಕ್ಟಲ್ಲಿದೆ. ಮತ್ತು ಹೊರಗಡೆ ಜನಗಳಿಗೆ ಹಳೆ ಅನುಭವಗಳಿರುತ್ತಲ್ಲ, ನಾನು ಅಂಥದ್ದು ನೋಡಿದ್ದೆ, ನಾನು ಇಂಥದ್ದು ನೋಡಿದ್ದೆ. ಸೊ ಅಂಥದ್ದನ್ನೆಲ್ಲ ಬಿಡಿಸಿ ಹೇಳಿ ಅವರಿಗೆ. ಆ್ಯಪ್ಸ್ ಅಂದ್ರೇನು, ಆ್ಯಪಲ್ಲಿ ಹೆಂಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಯಾವ ಥರ ದುಡ್ಡು ರೆವೆನ್ಯೂ ಹೊರಟೋಗುತ್ತೆ ಅವರಿಗೆ, ಟಿಕ್ಟಾಕಿಂದ ಏನು ಕಷ್ಟ ಹೋಗ್ತದೆ, ಈ ಥರ ಕೆಲವು ಎಕ್ಸಾಂಪಲ್ಸ್ಗಳನ್ನ ಕೊಟ್ಬಿಟ್ಟು ಜನಗಳಿಗೆ ಆ್ಯಪ್ ಅನ್ನೋದೇ ಇವತ್ತು ಎಲ್ಲದು. ತುಂಬ ಅವರ ಎಲ್ಲ ಕೆಲಸಗಳನ್ನು ಈಸಿ ಮಾಡಿಕೊಡ್ತಾ ಇರೋದು ಆ್ಯಂಡ್ರಾಯ್ಡ್ ಫೋನು, ಡಾಟಾ ಮತ್ತು ಆ್ಯಪು. ಸೊ ನಾವಿರೋ ಬೇಸು ಅದೇ. ಕಂಪನಿ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗೋದಕ್ಕೆ ಯೋಚನೆ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ಸನ್ನು ಒಂದು ಒಳ್ಳೆ ನಂಬಿಕೆಯಿಂದ ಮಾಡಿ ಗೆಲ್ಲೋಣ. ಎಲ್ಲರೂ ಗೆಲ್ಲೋಣ. ಎಲ್ಲರ ಸಪೋರ್ಟು ಎಲ್ಲರಿಗೂ ಇರುತ್ತೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್.